ಕೂಗನ್ನ ಅವರು ಮುಂದಿಟ್ಟಿದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೂಡ ಅವ್ರ ಮಾತುಗಳನ್ನು ಕೇಳಿದೆ. ಈ ರಾಜ್ಯದ ದುರಂತನೋ ಅಥವಾ ನಾಯಕರುಗಳ ದುರಂತನೋ ಗೊತ್ತಿಲ್ಲ ಇದು. ಯಾಕೆಂತಂದರೆ ಮನೆ ಕಟ್ತಕ್ಕಂಥ ಕೆಲಸ ಮಾಡಬೇಕೆ ಹೊರತು ಮನೆ ಹೊಡಿತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಅದು ಯಾವುದೇ ಸಮಾಜ ಇರ್ಬೋದು. ನಾನು ನಿನ್ನೆ ದಿನ ಕೂಡ ದೆಹಲಿ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖವನ್ನು ಮಾಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನೀಡಿದರು ಕಳೆದ ಬಾರಿ. ಯಾವಾಗ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಸಂಪೂರ್ಣ ಬಹುಮತ ಸಿಗೋದಿಲ್ಲ, BJP ಅಧಿಕಾರಕ್ಕೆ ಬರ್ತದೆ ಯಡಿಯೂರಪ್ಪರ ನೇತೃತ್ವದಲ್ಲಿ ಅಂತ ಅನ್ನಿಸ್ತೋ ಆಗ ವೀರಶೈವ ಲಿಂಗಾಯತ ಸಮಾಜವನ್ನು ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಿದ್ರು. ಯಾರು ಮಾಡಿದ್ರು? ಕಾಂಗ್ರೆಸ್ ಪಕ್ಷದವರೇ ನೇರವಾಗಿ ಮಾಡಿರ್ತಕ್ಕಂಥದ್ದು. ನಾವು ಆರೋಪ ಮಾಡ್ತಾ ಇಲ್ಲ. ಇದೆಲ್ಲವೂ ಕೂಡ ಸತ್ಯ ರಾಜ್ಯದ ಜನತೆ ಮುಂದಿದೆ. ಮೊನ್ನೆ DK ಶಿವಕುಮಾರ್ ಅವರು ತಮಗೆ ನೆನಪಿದ್ರೆ ಇದೇ ಬಳ್ಳಾರಿನಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಕೇಳಿದರು. ನಾವು ಈ ಕೆಲಸಕ್ಕೆ ಕೈ ಹಾಕಬಾರ್ದಿತ್ತು ಅಂತೇಳಿ. ಅಂದರೆ ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಕಾಂಗ್ರೆಸ್ ಪಕ್ಷದವರು ಅಂತೇಳಿ ಮತ್ತೊಮ್ಮೆ ರುಜುವಾತಾಗಿದೆ.